ಜೈ ಹಿಂದ್. ಈಗಿನ ಎಲ್ಲ ಯುವಕ ಮತ್ತು ಯುವತಿಯರಿಗೆ ಬಹಳ ಬೇಗನೆ ಇರುವಂಥದ್ದು ಗೋರ್ಮೆಂಟ್ ಜಾಬ್ ಇರುವಂಥದ್ದು ಬೇಕಾಗಿರುತ್ತೆ. ಸೊ ಎಲ್ಲರೂ ಕೂಡ ಬಹಳ ಬೇಗನೆ ಗೋರ್ಮೆಂಟ್ ಜಾಬನ್ನು ಹಿಡ್ಕೊಂಡು ಲೈಫನ್ನು ಸೆಟ್ಲ್ ಮಾಡ್ಕೋಬೇಕು ಅಂತೇಳಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ. ಸೊ ಹೇಗೆ ಗೋರ್ಮೆಂಟ್ ಜಾಬನ್ನು ನಾವು ಪಡ್ಕೋಬೇಕು, ಹೇಗೆ ಬಹಳ ಈಸಿಯಾಗಿ ನಮಗೆ ಗೋರ್ಮೆಂಟ್ ಜಾಬ್ ಸಿಗುತ್ತೆ ಅಂತೇಳಿ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೀವು ಏನಾದರೂ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಓನ್ಲಿ 10th ಪಾಸ್ ಆಗಿದ್ರೆ ಸಾಕು, ನೀವು ಬೇಗನೆ 6 ತಿಂಗಳ ಒಳಗಡೆನೆ ಗೋರ್ಮೆಂಟ್ ಜಾಬನ್ನು ಹಿಡಿಬಹುದಾಗಿದೆ. ಅದು ಯಾವ ಗೋರ್ಮೆಂಟ್ ಜಾಬ್ ಅಂತಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಜಾಬನ್ನು ಹಿಡಿಬಹುದು. ಕೇಂದ್ರ ಸರ್ಕಾರ ನೌಕರಿ ಗೋರ್ಮೆಂಟ್ ಜಾಬ್ ಹಿಡಿಬಹುದು ನೀವು 6 ತಿಂಗಳ ಒಳಗಡೆನೆ. ಸೊ ಇಡೀ ನಮ್ಮ ಭಾರತ ದೇಶದಲ್ಲಿಯೇ ಅತಿ ಬೇಗನೆ ಇರುವಂತಹ ಪ್ರೊಸೆಸ್ ಮುಗಿತೈತಿ. ಎಕ್ಸಾಮ್ ಅನ್ನ ಬೇಗನೆ ನಡೆಸ್ತಾರೆ, ಬೇಗನೆ ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನ ಕೊಡ್ತಾರೆ 6 ತಿಂಗಳ ಒಳಗಡೆ. ಅದು ಜಾಬ್ ಯಾವುದು ಅಂತ ಹೇಳಿ ಕೇಳಿದ್ರೆ ಅದು SSC MTS ಜಾಬ್ ಆಗಿದೆ. ಸೊ ಬಹಳ ಬೇಗನೆ ಇರುವಂತದ್ದು ನಿಮಗೆ ಜಾಬ್ ಸಿಗ್ತಾ ಇದೆ. ಈ ವರ್ಷ ನೀವು 6 ತಿಂಗಳ ಒಳಗಡೆನೆ, ಸೊ ಈಗ ನೆಕ್ಸ್ಟ್ ಇರುವಂತದ್ದು ಬಹಳ ಬೇಗನೆ ಕಾಲ್ಫರ್ಮ್ ಆಗ್ತಾ ಇದೆ ಇದು. ಸೊ ಜೂನ್ 4ರ ನಂತರ, ಜೂನ್ 4 2024ರ ನಂತರ ಒಂದು 2-3 ದಿವಸದ ಒಳಗಡೆನೆ, ಅಂತಂದ್ರೆ ಜೂನ್ 6 ಅಥವಾ ಜೂನ್ 7-8ರ ಒಳಗಡೆನೆ SSC MTS ಕಾಲ್ಫರ್ಮ್ ಆಗ್ತಾ ಇದೆ. ಎಷ್ಟು ಹುದ್ದೆಗಳು ಇರ್ತವೆ, ಎಷ್ಟು ವೇಕೆನ್ಸಿಗಳು ಇರ್ತವೆ, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಸೊ ಜೂನ್ 4ರ ನಂತರ ಇದು ಕಾಲ್ಫರ್ಮ್ ಆಯ್ತು ಅಂತಂದ್ರೆ 6 ತಿಂಗಳ ಒಳಗಡೆನೆ ನಿಮ್ಮ ಕೈ ಒಳಗೆ ಗೋರ್ಮೆಂಟ್ ಜಾಬ್ ಆರ್ಡರ್ ನಿಮ್ಮ ಕೈ ಒಳಗೆ ಇರ್ತೈತಿ. ಸೊ ಏನೆಲ್ಲ ಮಾಡಬೇಕು, ಹೇಗೆ ಈ ಜಾಬ್ ಸಿಗುತ್ತೆ, ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡ್ರಿ, ನಿಮಗೆ ಬಹಳ ಹೆಲ್ಪ್ಫುಲ್ ಆಗ್ತಾ ಇದೆ. ಸೊ ಈ ಎಕ್ಸಾಮ್ ಇರುವಂಥದ್ದು SSC MTS ಕೇಂದ್ರ ಸರ್ಕಾರದ ನೌಕರಿ ಇದ್ರೂ ಕೂಡ ಎಕ್ಸಾಮ್ ಅನ್ನ ನೀವು ಕನ್ನಡದಲ್ಲಿ ಬರೀಬಹುದಾಗಿದೆ. ಓಕೆ, ಕನ್ನಡದಲ್ಲಿಯೇ ಎಕ್ಸಾಮ್ ಇರ್ತಕ್ಕಂಥದ್ದು ನಡೆಸ್ತಾರೆ. ಸೊ ಏನಾದರೂ ಡೌಟ್ಸ್ಗಳಿದ್ರೆ ನೀವು ನನಗೆ ವಾಟ್ಸ್ಆ್ಯಪ್ ಮಾಡಬಹುದು. ನನ್ನ ನಂಬರು 8861927838 ನಂಬರ್ ಇದೆ. ನೀವು ಕಾಂಟ್ಯಾಕ್ಟ್ ಮಾಡ್ರಿ, ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನಾವು ಸದಾ ಸಿದ್ಧರಾಗಿರ್ತೇವೆ. ಅದ್ರ ಜೊತೆಗೆ ಇದುವರೆಗೂ ನೀವು ನಮ್ಮ ಚಾನೆಲನ್ನು, ಈ ಯೂಟ್ಯೂಬ್ ಚಾನೆಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂತಹ ಯಾರಾದರೂ ನೋಡ್ತಾ ಇದ್ರೆ ಅವರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ವನ್ನು ಪಡೆಯಲು. ಸೊ ಬೇಗನೆ ಲೈಫ್ನ ಸೆಟ್ಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ 6 ತಿಂಗಳು ಇರ್ತಕ್ಕಂಥದ್ದು ಕಷ್ಟಪಡ್ರಿ, ಖಂಡಿತ ನಿಮಗೆ ಯಶಸ್ವಿ ಸಿಗುತ್ತೆ. ಬನ್ನಿ ಹಾಗಾದ್ರೆ ನೋಡೋಣ ಈ ಎಕ್ಸಾಮ್ ಏನಿರುತ್ತೆ, ಹೇಗೆ ನಾವು ಇದನ್ನ ಪಡ್ಕೋಬಹುದು ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಇದು SSC MTS ಮತ್ತು ಹವಾಲ್ದಾರ್ ಅಂತ ಹೇಳಿ ಕರೀತಾರೆ. ಇದು ಕೇಂದ್ರ ಸರ್ಕಾರದಿಂದ ಬರುವಂತಹ ಒಂದು ನೌಕರಿ. ಇದನ್ನ ನಡೆಸುವಂತವ್ರು SSC ದವರು ನಡೆಸ್ತಾರೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಏನ್ ಹೇಳ್ತೇವೆ ನಾವು, ಅವರು ಈ ಎಕ್ಸಾಮ್ ಅನ್ನ ನಡೆಸ್ತಾರೆ. ಇದಕ್ಕೆ ಕ್ರೈಟೇರಿಯಾ ಏನೇನಿದೆ? ಸೊ ಫಸ್ಟ್ ಇರ್ತಕ್ಕಂಥದ್ದು ಎಲಿಜಿಬಲ್, ನೀವು 10th ಪಾಸ್ ಆಗಿದ್ರೆ ಸಾಕು. ಇದಕ್ಕೇನು PUC ಮಾಡಿರ್ಬೇಕು ಅಂತ ಏನಲ್ಲ, ಆಮೇಲೆ ಡಿಗ್ರಿ ಮಾಡಿರ್ಬೇಕು, ಇದನ್ನ ಕಲ್ತಿರ್ಬೇಕು, ಅದನ್ನ ಕಲ್ತಿರ್ಬೇಕು ಅಂತ ಏನಿಲ್ಲ. ಜಸ್ಟ್ ಪಾಸ್ ಆಗಿದ್ರೆ ಸಾಕು 10th, ನೀವು ಈ ಒಂದು ಎಕ್ಸಾಮ್ ಅನ್ನ ಕಟ್ಟಬಹುದು, ಈ ಜಾಬ್ ಅನ್ನ ಪಡ್ಕೋಬಹುದು. ಅದ್ರ ಜೊತೆಗೆ ಏಜ್ ಲಿಮಿಟ್ ಕೂಡ ಇರುತ್ತೆ. ಸೊ ಏಜ್ ಲಿಮಿಟ್ ಇರ್ತಕ್ಕಂಥದ್ದು 18 ವರ್ಷ ನಿಮ್ಗೆ ಪೂರ್ಣ ಆಗಿರ್ಬೇಕಾಗುತ್ತೆ. 18 ವರ್ಷ ನೀವು ಪೂರ್ಣ ಆಗಿರ್ಬೇಕು ನಿಮ್ಗೆ, ಅಂದ್ರೆ 18 ವರ್ಷಕ್ಕಿಂತ ದೊಡ್ಡವರಾಗಿರ್ಬೇಕು. 18 ವರ್ಷದಿಂದ 25 ವರ್ಷದ ಒಳಗಡೆ ಇದ್ರಂದ್ರೆ ನೀವು ಜನರಲ್ ಕ್ಯಾಟಗರಿದವರು ಈ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು. ಆಮೇಲೆ 27 ವರ್ಷ ಇದು ಹವಾಲ್ದಾರಿಗೆ ಬರುತ್ತೆ. ಅಂದ್ರೆ 18ರಿಂದ 27 ವರ್ಷ ನಿಮ್ಗೆ ಇತ್ತು ಅಂತಂದ್ರೆ ನೀವು ಜನರಲ್ ಕ್ಯಾಟಗರಿದವ್ರು ಇದ್ರ ಅಂತಂದ್ರೆ ನಿಮ್ಗೆ ಯಾವುದು OBC ಸಿಗೋದಿಲ್ಲ. ಆ ರೀತಿ ಇತ್ತು ಅಂತ, OBC SC ST ಕಾಸ್ಟ್ ನಿಮ್ದು ಇರ್ಲಿಲ್ಲ ಅಂತಂದ್ರೆ ನೀವು ಈ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಹಾಗಾದ್ರೆ OBC ದವರು ಎಷ್ಟು ಸಲ್ಲಿಸಬಹುದು, ಎಷ್ಟು ಏಜ್ ಆಗಿರ್ಬೇಕು ಅಂತಂದ್ರೆ 18ರಿಂದ ಇವ್ರಿಗೆ 3 ವರ್ಷ ಹೆಚ್ಚು ಸಿಗುತ್ತೆ. ಅಂತಂದ್ರೆ 25 ಲಾಸ್ಟ್ ಇತ್ತು ಜನರಲ್ ಕ್ಯಾಟಗರಿದವರಿಗೆ, 28 ವರ್ಷದವರೆಗೆ ಅಥವಾ ಹವಾಲ್ದಾರವನ್ನ 30 ವರ್ಷದವರೆಗೆ OBC ದವರು ಏನ್ ಮಾಡಬಹುದು, ಇದನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ SC ST ಕ್ಯಾಟಗರಿದವರು ನೀವು ಆಗಿದ್ರೆ ಅಂತಂದ್ರ 18ರಿಂದ ಎಷ್ಟು 30 ವರ್ಷ ಅಥವಾ 32 ವರ್ಷ ಇದು ಹವಾಲ್ದಾರಿಗೆ, ಅಲ್ಲಿವರೆಗೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಬಹಳ ಅವಕಾಶ ಇದೆ. ಸೊ ನೀವು ಬೇಗನೆ ಇರ್ತಕ್ಕಂಥದ್ದು ಈ ಜಾಬ್ ಅನ್ನ ಪಡ್ಕೋಬಹುದು. ಇಷ್ಟು ಎಲಿಜಿಬಲ್ ಅಂದ್ರೆ 10th ಪಾಸ್ ಆಗಿರ್ಬೇಕು, ಈ ಏಜ್ ಒಳಗಡೆ ನೀವು ಬಂದಿದ್ರಂತಂದ್ರ SSC MTS ಮತ್ತು ಹವಾಲ್ದಾರ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಈಗ ನಮ್ದು
27 ವರ್ಷ ಇದೆ ಅಂತಂದ್ರೆ ನೀವು ಸಲ್ಲಿಸಬಹುದು. ಜನರಲ್ದವರು 30 ವರ್ಷ, OBC SC ST 32 ವರ್ಷದವರು ಕೂಡ ಇದನ್ನ ಎಕ್ಸಾಮ್ ಅನ್ನ ಸಲ್ಲಿಸಬಹುದು. ಓಕೆ, ಇದಿಷ್ಟು ಇತ್ತು ಅಂತಂದ್ರೆ ನೀವು ಅಪ್ಲಿಕೇಶನ್ ಸಲ್ಲಿಸಿ ಈ ಜಾಬ್ ಅನ್ನ ಪಡ್ಕೋಬಹುದು. ಈಗ ಎಕ್ಸಾಮ್ ಹೇಗಿರ್ತೈತಿ, ಬರೀ ಎಕ್ಸಾಮ್ ಅಷ್ಟೇ ಕ್ಲಿಯರ್ ಮಾಡ್ಬೇಕಾಗಿರುವಂತದ್ದು. ಇದಕ್ಕೆ ಯಾವುದೇ ರೀತಿ ಇರುವಂತಹ ಫಿಸಿಕಲ್, ಓಡೋದು, ರನ್ನಿಂಗು, ಜಂಪಿಂಗು, ಹೈ ಜಂಪ್, ಲಾಂಗ್ ಜಂಪು, ಶಾರ್ಟ್ ಪುಟ್ ಏನು ಕೂಡ ಇರೋದಿಲ್ಲ ಇದರಲ್ಲಿ. ಆಮೇಲೆ ಹಾರ್ಡ್ ಆಗಿರುವಂತಹ ಮೆಡಿಕಲ್ ಟೆಸ್ಟ್ ಕೂಡ ಇರೋದಿಲ್ಲ. ಬಹಳ ನಾರ್ಮಲ್ ಆಗಿ ಮೆಡಿಕಲ್ ಅನ್ನ ಟೆಸ್ಟ್ ಮಾಡ್ತಾರೆ. ಬಹಳ ಈಸಿ ಆಗಿರ್ತೈತಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಫಿಸಿಕಲ್ ಇರೋದಿಲ್ಲ, ಮೆಡಿಕಲ್ ಅಷ್ಟು ಹಾರ್ಡ್ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಇರ್ತಕ್ಕಂಥದ್ದು ನೀವು ಈ ಒಂದು ಜಾಬ್ಗೆ ಟ್ರೈ ಇರ್ತಕ್ಕಂಥದ್ದು ಮಾಡಬಹುದಾಗಿದೆ. ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ, ಈ ಎಕ್ಸಾಮ್ ಇರ್ತಕ್ಕಂಥದ್ದು ನಿಮಗೆ ಕನ್ನಡದಲ್ಲಿ ಇರ್ತೈತಿ. ಕನ್ನಡದಲ್ಲಿ ನೀವು ಅಭ್ಯಾಸವನ್ನ ಮಾಡಿ ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು. ಈಗ ಎಕ್ಸಾಮ್ದಲ್ಲಿ ಏನೇನ್ ಇರ್ತೈತಿ, ಎಕ್ಸಾಮ್ ಪ್ಯಾಟರ್ನ್ ಏನೇನ್ ಇರ್ತೈತಿ ಒಂದ್ ಸ್ವಲ್ಪ ನಿಮ್ಗೆ ಹೇಳ್ತೇನೆ. ಹೆಂಗಿರ್ತೈತಿ ಎಕ್ಸಾಮ್ ಇರ್ತಕ್ಕಂಥದ್ದು 2 ಸೆಷನ್ದಲ್ಲಿ ನಡೀತಾ ಇದೆ. ಸೆಷನ್ 1 ಅಂತ ಹೇಳಿ ಇರುತ್ತೆ, ಆಮೇಲೆ ಇನ್ನೊಂದು ಸೆಷನ್ 2 ಅಂತ ಹೇಳಿ ಇರ್ತಾ ಇದೆ. ಅಂದ್ರೆ ಎರಡು ಪಾರ್ಟ್ಸ್ ಒಳಗೆ ನಡೀತೈತಿ ಎಕ್ಸಾಮ್ ನಿಮ್ದು. ಅಂದ್ರೆ ಒಂದ ದಿನ ಇರ್ತೈತಿ, ಬಟ್ 2 ಪಾರ್ಟ್ಸ್ ಅಲ್ಲಿ. ಸೆಷನ್ 1ಕ್ಕೆ 45 ನಿಮಿಷ ಇರ್ತೈತಿ. ಸೆಷನ್ 2ಗೂ ಕೂಡ 45 ನಿಮಿಷ ನಿಮ್ಗೆ ಎಕ್ಸಾಮ್ ದಲ್ಲಿ ಕೊಟ್ಟಿರ್ತಾರೆ. ಟೋಟಲ್ ಆಗಿ ನಿಮ್ಗೆ 1.5 ಗಂಟೆ ಇರ್ತಕ್ಕಂಥದ್ದು ನಿಮ್ಗೆ ಟೈಮ್ ಇರ್ತೈತಿ ಈ ಸೆಷನ್ಸ್, ಈ ಎಕ್ಸಾಮ್ ಅನ್ನ ಬರೀಲಿಕ್ಕೆ. ಸೆಷನ್ 1 ಇರ್ತಕ್ಕಂಥದ್ದು ಓನ್ಲಿ ಏನು ಅಂತಂದ್ರೆ ಕ್ವಾಲಿಫೈ ಮಾಡ್ಬೇಕು. ನೀವು ಓನ್ಲಿ ಕ್ವಾಲಿಫೈ ಮಾಡ್ಬೇಕಾಗಿರ್ತೈತಿ. ಮೆರಿಟ್ ಇರ್ತಕ್ಕಂಥದ್ದು ಸೆಷನ್ 2ಗೆ ಇರ್ತಕ್ಕಂಥದ್ದು ಇರ್ತಾ ಇದೆ. ಬರೀ ಇದ್ರ ಕ್ವಾಲಿಫೈ ಮಾಡ್ಬೇಕಾಗ್ತೈತಿ. ಸೊ ಒಂದು 12 ಕ್ವಶನ್ಸ್ಗಳು ಅಂತಂದ್ರೆ ಟೋಟಲ್ ಇದರಲ್ಲಿ ನೀವು 40 ಪ್ರಶ್ನೆಗಳಲ್ಲಿ 12 ಪ್ರಶ್ನೆ ಸರಿ ಮಾಡಿದ್ರೆ ಸಾಕು. ಓಕೆ, ಆಮೇಲೆ ಇದರಲ್ಲಿ ಏನಿರ್ತೈತಿ, ಸೊ ಹಾಯ್ ಇರ್ತಕ್ಕಂಥದ್ದು ತಗೋಬೇಕಾಗ್ತೈತಿ ಹೆಚ್ಚು. ಸೊ ಇದರಲ್ಲಿ ನಿಮಗೆ 50 ಕ್ವಶನ್ಸ್ಗಳು ಇರ್ತವೆ. ಇಲ್ಲಿ 50 ಪ್ರಶ್ನೆಗಳಿರ್ತವೆ. 50 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 3 ಅಂಕಗಳು ಇರ್ತವೆ. ಅಂತಂದ್ರೆ ಟೋಟಲ್ ಆಗಿ ನೀವು ಇಲ್ಲಿ ಮಾಡ್ಬೇಕಾಗಿರುವಂತದ್ದು ಮಿನಿಮಮ್ ಒಂದು 38ರಿಂದ 40 ಪ್ರಶ್ನೆಗಳನ್ನ ಸರಿ ಮಾಡ್ಬೇಕಾಗತ್ತೆ. ಅವಾಗ ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗುತ್ತೆ. ಬಹಳ ಈಸಿ ಇರ್ತೈತ್ರಿ ಇದು, ಹೇಳ್ತೇನೆ ಅದ್ರೊಳಗೆ ಹೆಂಗ್ ತಗೋಬೇಕಂತೇಳಿ. ಆಮೇಲೆ ಇಲ್ಲಿ ಬರೀ ಇದ್ರೊಳಗೆ 40 12 ತಗೊಂಡ್ರೆ ಸಾಕು ಕ್ವಾಲಿಫೈ. ಇದ್ರೊಳಗೆ ಯಾವುದೇ ರೀತಿ ಇರುವಂತಹ ನೆಗೆಟಿವ್ ಇರಂಗಿಲ್ಲ. ನೆಗೆಟಿವ್ ಮಾರ್ಕ್ಸ್ ಇರ್ತಕ್ಕಂಥದ್ದು ಇದರಲ್ಲಿ ಇರೋದಿಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ನೆಗೆಟಿವ್ ಮಾರ್ಕ್ಸ್ ಇರ್ತವೆ. ಸೊ ಎಷ್ಟು ಇರ್ತೈತಿ, 1/3 ಇರ್ತೈತಿ. ಅಂತಂದ್ರೆ ಒಂದು ಪ್ರಶ್ನೆ ರಾಂಗ್ ಆಯ್ತು ಅಂತಂದ್ರೆ 1 ಮಾರ್ಕ್ಸ್ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಒಂದು ಪ್ರಶ್ನೆ ರಾಂಗ್ ಆಯ್ತು ಅಂತಂದ್ರೆ 1 ಮಾರ್ಕ್ಸ್ ಹೋಗ್ತೈತಿ ನಿಮ್ದ ಎದ್ರೊಳಗ ಸೆಷನ್ 2ದಲ್ಲಿ. ಇಷ್ಟು ಆದ್ಮೇಲೆ ಈಗ ಇಲ್ಲಿ ಸಬ್ಜೆಕ್ಟ್ಸ್ ಗಳು ಯಾವ್ಯಾವ ಇರ್ತವೆ. ಸೆಷನ್ 1ರಲ್ಲಿ ನಿಮಗೆ ಮ್ಯಾಥ್ಸ್ ಇರ್ತಾ ಇದೆ. ಮ್ಯಾಥ್ಸ್ 20 ಕ್ವಶನ್ಸ್ ಗಳು ಇರ್ತಾ ಇದಾವೆ. ಆಮೇಲೆ ರೀಸನಿಂಗ್ ಇರ್ತಕ್ಕಂಥದ್ದು ಇರ್ತೈತಿ. ಇದ್ರೊಳಗೆ ಕೂಡ 20 ಕ್ವಶನ್ಸ್ ಗಳು ಇರ್ತವೆ. ಅದೇ ರೀತಿ ಇಲ್ಲಿ ಎರಡು ಸಬ್ಜೆಕ್ಟ್ಗಳು ಬರ್ತವೆ ಸೆಷನ್ 2ದಲ್ಲಿ. ಇದರಲ್ಲಿ ನಿಮಗೆ ಒಂದೇದಿರ್ತಕ್ಕಂಥದ್ದು GK ಇರ್ತೈತಿ, 25 ಕ್ವಶನ್ಸ್ಗಳು. ಆಮೇಲೆ ಇನ್ನೊಂದು ಇರ್ತಾ ಇದೆ ಇಂಗ್ಲಿಷ್ ಇರ್ತಾ ಇದೆ. ಇದರಲ್ಲಿ 25 ಕ್ವಶನ್ಸ್ಗಳು, ಟೋಟಲ್ 50 ಕ್ವಶನ್ಸ್ಗಳು. ನೀವು ಈ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಅತಿ ಹೆಚ್ಚು ಪರಿಶ್ರಮ ಪಡಬೇಕಾಗಿರುವಂತದ್ದು ಸೆಷನ್ 2ಗೆ. ಅತಿ ಹೆಚ್ಚು ಫೋಕಸ್ ನೀಡಬೇಕಾಗಿರುವಂತದ್ದು ಸೆಷನ್ 2. ಇದ ನಿಮ್ಗೆ ಏನಾಗ್ತೈತಿ, ಸೆಷನ್ 2 ಏನಿದೆಯಲ್ಲ ಇದು 45 ನಿಮಿಷದವರೆಗೆ GK ಮತ್ತು ಇಂಗ್ಲಿಷ್ ಬರೀತೀರಿ ನೀವು. ಸೊ ಇದು ನಿಮ್ಗೆ ಸೆಲೆಕ್ಷನ್ ಇರ್ತಕ್ಕಂಥದ್ದು ತಂದು ಕೊಡ್ತೈತಿ. ಇದೇ ನಿಮ್ಗೆ ಸೆಲೆಕ್ಷನ್ ತಂದು ಕೊಡೋದು. ಓಕೆ, ಇದು ಏನು ಅಂತಂದ್ರೆ ಎಕ್ಸಾಮ್ ಈ ರೀತಿ ಇರ್ತಾ ಇದೆ. ಸೊ ಒಂದ ದಿನ ಇರ್ತಕ್ಕಂಥದ್ದು ಎಕ್ಸಾಮ್ ನಡಿತೈತಿ. ಸೊ ನೀವು ಹೋಗಿ ಎಕ್ಸಾಮ್ ಹಾಲ್ ಒಳಗೆ ಕುಂತ್ರಿ ಅಂತಂದ್ರ ಫಸ್ಟ್ 45 ನಿಮಿಷದವರೆಗೆ ಸೆಷನ್ 1 ಓಪನ್ ಆಗ್ತೈತಿ. ಅಲ್ಲಿ ಮ್ಯಾಥ್ಸ್ ರೀಸನಿಂಗ್ ಬಿಡಿಸ್ಬೇಕು. ಅದ್ರೊಳಗೆ 12 ಕ್ವಶನ್ಸ್ ರೈಟ್ ಆದ್ರೆ ಸಾಕು, ಎಲ್ಲಾನು ನೀವು ಸೆಷನ್ 1 ಕ್ಲಿಯರ್. ಆಮೇಲೆ ಅದೇ 45 ನಿಮಿಷ ಮುಗಿದ ಮೇಲೆ ಇನ್ನು 45 ನಿಮಿಷ ಟೈಮ್ ಕೊಡ್ತಾರೆ ನಿಮಗೆ ಸೆಷನ್ 2 ಅನ್ನ ಬಿಡಿಸ್ಲಿಕ್ಕೆ. ಇದರಲ್ಲಿ GK ಮತ್ತು ಇಂಗ್ಲಿಷ್ ಇರ್ತಾ ಇದೆ 25 ಕ್ವಶನ್ಸ್. ಇದರಲ್ಲಿ 38ರಿಂದ 40 ಕ್ವಶನ್ಸ್ ತಗೊಂಡ್ರ ಅಂತಂದ್ರೆ ಡೆಫಿನೆಟ್ಲಿ ಇರ್ತಕ್ಕಂಥದ್ದು ಸೆಲೆಕ್ಷನ್ ನೀವು ಪಡ್ಕೋತೀರಿ. ಸೊ ಇದು ಇರ್ತಕ್ಕಂಥದ್ದು MTS ಮತ್ತು ಹವಾಲ್ದಾರ್ಗೆ ಈ ರೀತಿ ಇರ್ತಕ್ಕಂಥದ್ದು ಇರ್ತೈತಿ. ಸೊ ಇದು ಪ್ರೊಸೆಸ್ ಬಹಳ ಇರ್ತಕ್ಕಂಥದ್ದು ಫಾಸ್ಟ್ ಆಗಿ ನಡೆಯೋದರಿಂದ ನೀವು 6 ತಿಂಗಳ ಒಳಗಡೆನೆ ಏನಪ್ಪಾ ಅಂತಂದ್ರ 6 ತಿಂಗಳ ಒಳಗಡೆನೆ ಏನಪ್ಪಾ ಅಂತಂದ್ರ ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೋಬಹುದು. ಈ ಒಂದು ಇದ್ರೊಳಗೆ ಬೇರೆ ಒಂದು ಎಕ್ಸಾಮ್ಸ್ಗಳು ಬಹಳ ಲೆಂದಿಯಾಗಿ ನಡೀತಾವೆ. ಅದರಲ್ಲಿ ಪೇಪರ್ 1,
ಪೇಪರ್ 2 ಅಂತ ಹಿಂಗೆ ಬೇರೆ 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 ಸೆಷನ್ಸ್ಗಳು ಇರ್ತಾವೆ. ಅದು ನಿಮಗೆ ಲೇಟ್ ಆಗುತ್ತೆ. ಪ್ರಿಲಿಮ್ಸ್ ಇರ್ತೈತಿ, ಮೇನ್ಸ್ ಇರ್ತೈತಿ, ಆಮೇಲೆ ಈ ರೀತಿ ಟೈಪಿಂಗ್ ಟೆಸ್ಟ್ ಅವು ಬೇರೆ ಬೇರೆ ಎಕ್ಸಾಮ್ಸ್ ಇರ್ತಾವೆ. ಬಟ್ ಇದ್ರೊಳಗೆ ಇಷ್ಟು ಮಾಡಿದ್ರಂದ್ರೆ ಸಾಕು. ಓಕೆ, ಎಕ್ಸಾಮ್ ಕ್ಲಿಯರ್ ಆಯ್ತಂದ್ರೆ ಮುಗಿದು ಹೋಗ್ತೈತಿ. ಹಾಗಾದ್ರೆ ನೀವು ಏನು ಮಾಡ್ಬೇಕೀಗ, ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು. ನನಗೆ 6 ತಿಂಗಳ ಒಳಗಡೆ 6 ತಿಂಗಳ ಒಳಗಡೆ ನನಗೆ ಬೇಕು ಅಂತಂದ್ರೆ ಜಾಬ್, ನೀವೇನು ಮಾಡಬೇಕು? ಸೊ ಮೊಟ್ಟ ಮೊದಲನೇದಾಗಿ ನೀವು ಏನು ನಾವು ಸಿಲೆಬಸ್ ಇದೆ ಆ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸಿಲೆಬಸ್ದೊಳಗೆ ಸೆಷನ್ 2 ಅಂತ ಹೇಳಿದ್ನಲ್ಲ ನಾನೀಗ, ಸೆಷನ್ 2 ಏನಿದೆ ಅದನ್ನ ನೀವು ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ ಮೊದಲು ಜಿ ಕೆದಲ್ಲಿ ಏನೇನು ಬರ್ತಾವ್ರಿ, ಹಿಸ್ಟ್ರಿ ಬರ್ತಾ ಇದೆ, ಹಿಸ್ಟ್ರಿ ಎಲ್ಲ ಓದ್ಕೋಬೇಕಾಗುತ್ತೆ. ಎಕನಾಮಿ ಬರುತ್ತೆ, ಎಕನಾಮಿ ಓದ್ಕೋಬೇಕು. ಜಿಯೋಗ್ರಫಿ ಬರ್ತಾ ಇದೆ, ಕರೆಂಟ್ ಅಫೇರ್ಸ್ ಬರ್ತಾ ಇದೆ, ಸೈನ್ಸ್ ಬರ್ತಾ ಇದೆ. ಓಕೆ, ಸೊ ಇವು ಎಲ್ಲವುಗಳನ್ನ ನೀವು ಏನು ಮಾಡಬೇಕು. ಆಮೇಲೆ ಪಾಲಿಟಿ ಒಂದು ಬರ್ತಾ ಇದೆ. ಇಷ್ಟು ಎಲ್ಲ ಸಬ್ಜೆಕ್ಟ್ಗಳನ್ನ ನೀವು ಇದರಲ್ಲಿ ಓದ್ಕೊಂಡ್ರ ಅಂತಂದ್ರೆ ಜಿ ಕೆ ಕವರ್ ಆಗುತ್ತೆ. ಜಿ ಕೆ ಕವರ್ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಇದ್ರೊಳಗೆ ಇನ್ನೊಂದು ಇರ್ತಾ ಇದೆ ಇಂಗ್ಲಿಷ್ನು ಕೂಡ 25 ಕ್ವಶನ್ಸ್ಗಳು ಬರೋದರಿಂದ ಇದರಲ್ಲಿ ಗ್ರಾಮರ್ ಪಾಯಿಂಟ್ಸ್ಗಳು ಇರ್ತಾ ಇದಾವೆ. ಮುಖ್ಯವಾಗಿ ಗ್ರಾಮರ್ ಇರ್ತಾ ಇದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಒಕ್ಯಾಬುಲರಿ ಇರ್ತಾ ಇದೆ. ಒಕ್ಯಾಬುಲರಿ ಅಂತಂದ್ರೆ ಪದ ಸಂಪತ್ತು. ಸೊ ಇಷ್ಟು ನೀವು ಮಾಡಿದ್ರ ಅಂತಂದ್ರೆ ಇಂಗ್ಲಿಷ್ 25 ಕ್ವಶನ್ಸ್ಗಳನ್ನ ಕವರ್ ಮಾಡ್ಬೋದು. ಇವುಗಳನ್ನ ಮೊದಲು ಓದ್ಕೋಬೇಕು. ಇಷ್ಟೆಲ್ಲ ಓದ್ಕೋಬೇಕಾಗುತ್ತೆ. ಎಲ್ಲೋ ಟೈಮ್ ಐತಿ ಬಹಳ ಓದ್ಕೋಲಿಕ್ಕೆ ಇಷ್ಟೆಲ್ಲ. ಸೊ ಇವು ಏನು ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್, ಸೈನ್ಸ್, ಪಾಲಿಟಿ ಇದೆಯಲ್ಲ, ಇವು ಎಲ್ಲ ಇರ್ತಕ್ಕಂಥದ್ದು ಪ್ರಶ್ನೆಗಳು ನಿಮ್ಗೆ ಕನ್ನಡದೊಳಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಕನ್ನಡದೊಳಗೆ ನೀವು ಓದ್ಬಹುದು. ಆಮೇಲೆ ಗ್ರಾಮರ್, ವೊಕ್ಯಾಬುಲರಿ ಇಂಗ್ಲಿಷ್ದು ಏನೈತಿ ಅದು ಇಂಗ್ಲಿಷ್ ಒಳಗನೆ ಮಾಡ್ಬೇಕಾಗ್ತತಿ. ಓಕೆ, ಇದು ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥದ್ದು ಕೆಲಸ. ಇಷ್ಟು ಕವರ್ ಮಾಡ್ಕೋಬೇಕು. ಇದಾದ್ಮೇಲೆ ಅಟ್ ಲೀಸ್ಟ್ 10 ಮಾಕ್ ಟೆಸ್ಟ್ಗಳನ್ನ ಕೊಡಬೇಕು. ಮಾಕ್ ಟೆಸ್ಟ್ ಅಂತಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಆ ಪ್ರಶ್ನೆ ಪತ್ರಿಕೆಯನ್ನ 45 ನಿಮಿಷದವರೆಗೆ ನಾವು ನಿಮಗೆ ಟೈಮ್ ಕೊಟ್ಟಿರ್ತೇವೆ. ಆ 45 ನಿಮಿಷದೊಳಗಡೆ ನೀವು ಜಿ ಕೆಯ 25 ಕ್ವಶನ್ಸು ಆಮೇಲೆ ಇಂಗ್ಲೀಷದ 25 ಕ್ವಶನ್ಸ್ಗಳನ್ನ ಬಿಡಿಸ್ಬೇಕು. ಬಿಡಿಸಿದ ಮೇಲೆ ನಿಮಗೆ ರಿಸಲ್ಟ್ ಹೇಳ್ತೇವೆ ನಾವು. ಸೊ ಇಂಥವು 10 ಮಾಕ್ ಟೆಸ್ಟ್ಗಳನ್ನ ನಾವು ನಿಮ್ಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ 25 ಕ್ವಶನ್ಸ್ಗಳು ಜಿ ಕೆ, 25 ಇಂಗ್ಲಿಷ್ ಕೊಡ್ತೇವೆ. ಅದರೊಳಗೆ ಎಷ್ಟು ಮಾರ್ಕ್ಸ್ಗಳು ನೀವು ತಗೊಂಡೇರಿ ಅನ್ನೋದನ್ನ ನಿಮ್ಗೆ ಹೇಳ್ತೇವೆ ನಾವು ಪ್ರತಿಯೊಬ್ಬರಿಗೂ ಕೂಡ. ಆಮೇಲೆ ಇದ್ರೊಳಗೆ ಯಾವ ವೀಕ್ ಇದೆ, ನಿಮ್ಮ ಒಂದು ಯಾವ ಸಬ್ಜೆಕ್ಟ್ ವೀಕ್ ಇದೆ, ಎಲ್ಲೂ ಪ್ರಶ್ನೆಗಳು ತಪ್ಪಾಗ್ತಾ ಇದಾವೆ, ಅದ್ರ ಬಗ್ಗೆ ನಮಗೆ ವಿಶ್ಲೇಷಣೆ ಮಾಡಿ ಹೇಳ್ತೇವೆ. ಇದನ್ನ ಇಂಪ್ರೂವ್ ಮಾಡ್ಕೊಡ್ರಿ, ಹಂಗೆ ಮಾಡ್ರಿ, ಹಿಂಗೆ ಮಾಡ್ರಿ, ಇದನ್ನು ಓದ್ರಿ ಅಂತೇಳಿ ಗೈಡೆನ್ಸ್ ಮಾಡ್ತೇವೆ. ಓಕೆ, ಸೊ ಇದಿಷ್ಟು ಮಾಡಿದ್ರೆ ಅಂತಂದ್ರೆ ಡೆಫಿನೆಟ್ಲಿ ಆಗುತ್ತೆ. ಆಮೇಲೆ ಸಿಲೆಬಸ್ ಮುಗಿದ ತಕ್ಷಣ ಇದು ಜಿ ಕೆ ಇಂಗ್ಲಿಷ್ ಓದಿ ಮುಗಿಸಿದ ಮೇಲೆ ರಿವಿಷನ್ ಮಾಡೋದನ್ನ ಮರಿಬಾರ್ದು. ರಿವಿಷನ್ ಕಂಪಲ್ಸರಿ ಮಾಡ್ತಾ ಇರಬೇಕು. ಇಷ್ಟು ನೀವು ಮಾಡಿದ್ರೆ ಈ ಸಲ 6 ತಿಂಗಳ ಒಳಗಡೆ 2024 ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಗಬಹುದು. ಬಟ್ ಬಹಳ ಮನಸ್ಸು ಕೊಟ್ಟು ಇರ್ತಕ್ಕಂಥದ್ದು, ನೀವು ಇದಕ್ಕೆ ಬೆನ್ನು ಹತ್ತಬೇಕಾಗುತ್ತೆ. ಸೊ ಇದನ್ನ ನೀವು ಎಲ್ಲಿ ಕಲಿಬೇಕೀಗ? ನಿಮ್ಗೆ ಪ್ರಶ್ನೆ ಬರ್ತಾ ಇರ್ಬೋದು, ಹಿಸ್ಟ್ರಿ ಎಲ್ಲಿಂದ ಓದೋದು, ಎಕನಾಮಿ, ಜಿಯೋಗ್ರಫಿ ಎಲ್ಲ ಹೆಂಗ್ ಓದೋದು, ಎಲ್ಲಿಂದ ಓದೋದು, ಇಂಗ್ಲಿಷ್ ಗ್ರಾಮರ್ ಹೆಂಗ್ ಬರ್ತೈತಿ, ಇದನ್ನ ಎಲ್ಲಿ ಓದೋದು ಅಂತ ನಿಮಗೆ ಪ್ರಶ್ನೆ ಬರ್ತಾ ಇರ್ಬೋದು. ಸೊ ಅದ್ರ ಸಲುವಾಗಿಯೇ ನಮ್ಮ ಒಂದು ಹಿಟ್ ವಿತ್ ಮಾಸ್ ಅನ್ನುವಂತಹ ಆನ್ಲೈನ್ ಕೋಚಿಂಗ್ ಸೆಂಟರ್ದಿಂದ ನಿಮಗಾಗಿ ಒಂದು ಕಂಪ್ಲೀಟ್ ಕೋರ್ಸ್ ಇರ್ತಕ್ಕಂಥದ್ದು ನಾವು ತಂದೇವಿ. ಇದು SSC MTS 2024ಕ್ಕೆ ಇದು ಇರ್ತಕ್ಕಂಥದ್ದು ಎಲ್ಲ ಸಬ್ಜೆಕ್ಟ್ಗಳು. ಈಗೇನೆಲ್ಲ ನಿಮ್ಗೆ ಏನೆಲ್ಲ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಆಮೇಲೆ ಇಂಗ್ಲಿಷ್ ಗ್ರಾಮರ್ ಅದೆಲ್ಲ ಅದು ಎಲ್ಲ ಇರ್ತಕ್ಕಂಥದ್ದು ನಿಮಗೆ ರಿಕಾರ್ಡೆಡ್ ಕ್ಲಾಸಸ್ಗಳು ನಿಮಗೆ ಇದರಲ್ಲಿ ಸಿಗ್ತವೆ. ಇದರಲ್ಲಿ ಎಲ್ಲ ಏನಿರ್ತಾ ಇದೆ, ಇಲ್ಲಿ ರಿಕಾರ್ಡೆಡ್ ಕ್ಲಾಸಸ್ಗಳು ನಿಮಗೆ ಇದ್ರೊಳಗ ಸಿಗ್ತಾವೆ. ಎಲ್ಲ ರಿಕಾರ್ಡೆಡ್ ಕ್ಲಾಸಸ್ ಇರ್ತವೆ. ಆಮೇಲೆ ಎಲ್ಲ ಸಬ್ಜೆಕ್ಟ್ಗಳ PDF ನೋಟ್ಸ್ಗಳು ಇರ್ತಕ್ಕಂಥದ್ದು ಕೊಡ್ತೇವೆ. ಈ ಕೋರ್ಸ್ದಲ್ಲಿ ಮಾಕ್ ಟೆಸ್ಟ್ ನಿಮಗೆ 10 ಕೊಡ್ತೇವೆ ಅಂತ ಹೇಳಿದ್ವಲ್ಲ, ಅದನ್ನು ಇದ್ರೊಳಗೆ ಕೊಡ್ತೇವೆ. ಪ್ರೀವಿಯಸ್ ಇಯರ್ ಆಲ್ ಶಿಫ್ಟ್ ಕ್ವಶನ್ ಪೇಪರ್, ಕನ್ನಡದೊಳಗಿರುವಂಥ ಎಲ್ಲ ಶಿಫ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಡ್ತೇವೆ. ಆಮೇಲೆ ಎಕ್ಸಾಮ್ ಸಮೀಪ ಬಂದಾಗ ಇವುಗಳ ಲೈವ್ ಕ್ಲಾಸ್ ಇರ್ತಕ್ಕಂಥದ್ದು ನಾವು ತಗೋತಾ ಇದ್ದೇವೆ ಪ್ರೀವಿಯಸ್ ಇಯರ್ದ್ದು. ಇದಾದ್ಮೇಲೆ ಪ್ರಾಪರ್ ಆಗಿರುವಂತ ಒಂದು ಗೈಡೆನ್ಸ್ ಕೊಡ್ತೇವೆ, ಹೇಗೆ ನೀವು ಇದನ್ನ ಸ್ಟಡಿ ಮಾಡಬೇಕು ಅಂತೇಳಿ. SSC MTS ಈ ಕೋರ್ಸ್ ಅನ್ನ ನೀವು ತಗೋಬೇಕು ಅಂತಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. 8861927838 ನಂಬರ್ಗೆ ಇಲ್ಲಿ ಕೆಳಗೆ ಕೊಟ್ಟೇನಿ. ಯಾವುದೇ ರೀತಿ ಇರುವಂತಹ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆಮೇಲೆ ಯಾವುದೇ ರೀತಿ ಬೇರೆ ಏನು ಸಾಫ್ಟ್ವೇರ್ ಅಥವಾ ಏನೋ ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಓನ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬೇಕು. ಆಮೇಲೆ ನಾವು ಹೇಳುವಂತ ನಂಬರ್ಗೆ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡಿ. ಓನ್ಲಿ ನೋಡ್ರಿ, 600 ರೂಪಾಯಿದೊಳಗೆ ಇಷ್ಟೆಲ್ಲ ಸಿಗಾಕತ್ತೈತೆ. 600 ರೂಪಾಯಿ ಒಳಗೆ ಕೊಡಾಕತ್ತೇವೆ ನಾವು ಈ ಎಲ್ಲ ರಿಕಾರ್ಡೆಡ್ ಕ್ಲಾಸಸ್, PDF ನೋಟ್ಸು, ಮಾಕ್ ಟೆಸ್ಟ್ ಎಲ್ಲಾನು 600 ರೂಪಾಯಿ ಒಳಗೆ ಐತಿ. ಸೊ ನೀವು ನಮಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣವೇ, ನೀವು ಫೀಸ್ ಪೇಡ್ ಮಾಡಿದ ತಕ್ಷಣವೇ ಕೆಲವೇ
ಕೆಲವೇ ನಿಮಿಷಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಏನು ಮಾಡ್ತೀವಿ ಅಂತಂದ್ರೆ ನಾವು ಎಲ್ಲ ಕ್ಲಾಸಸ್ಗಳು ಮತ್ತು PDF ನೋಟ್ಸ್ಗಳನ್ನ ನಿಮ್ಗೆ ಕಳಿಸ್ತೀವಿ. ಕೆಲವೇ ನಿಮಿಷಗಳಲ್ಲಿ ನೀವು ಎಲ್ಲ ಕ್ಲಾಸಸ್ಸು ಎಲ್ಲ PDF ನೋಟ್ಸು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಓನ್ಲಿ 600 ರುಪೀಸಲ್ಲಿ ಇರ್ತೈತಿ. ಇದರ ವ್ಯಾಲಿಡಿಟಿ ಇರ್ತಕ್ಕಂಥದ್ದು ಈ ಕೋರ್ಸದ್ದು ಎಕ್ಸಾಮ್ ಆಗುವವರೆಗೆ ಇರ್ತೈತಿ. ಟಿಲ್ ಎಕ್ಸಾಮ್, ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಈ ಕೋರ್ಸ್ ನಿಮ್ಮ ಹತ್ರ ಇರ್ತೈತಿ. ಈಗ ಬೈ ಚಾನ್ಸ್ ವಾಟ್ಸ್ಆ್ಯಪ್ದಲ್ಲಿ ನಾವು ಕಳಿಸಿರುವಂತಹ ವಿಡಿಯೋಸು PDF ನೋಟ್ಸು ಏನೋ ಒಂದು ಬೈ ಚಾನ್ಸ್ ಆಗಿ ಅವು ಡಿಲೀಟ್ ಆದು ಅಂತಂದ್ರೆ ನೀವು ಮತ್ತೆ ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ ಇರ್ತಕ್ಕಂಥದ್ದು ನಾವು ನಿಮಗೆ PDF ನೋಟ್ಸು ವಿಡಿಯೋಸು ಎಲ್ಲ ಇರ್ತಕ್ಕಂಥದ್ದು ನಿಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಕಳಿಸ್ಕೊಡ್ತೇವೆ. ಓಕೆನಾ? ಸೊ ಇದನ್ನ ನೀವು ಈ ವರ್ಷ ನಾನು MTS ಅಥವಾ ಗೌರ್ಮೆಂಟ್ ಜಾಬ್ ನನಗೆ ಬೇಕು ಅಂತ ಅನ್ಕೊಂಡಿರ್ತಕ್ಕಂಥವ್ರು ಮಾಡತ್ತೇನೆ, ಈ ಸಲ ನನಗೆ ಬೇಕೇ ಬೇಕು, ಭಾಳ ಅನಿವಾರ್ಯ ಐತೆ ಅಂತಕ್ಕಂಥವ್ರು ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಸೊ ಬೇಗನೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಿಪ್ರೇಷನ್ ಈಗಲಿಂದನೇ ನಡೆಸ್ರಿ. ಕಾಲ್ ಫಾರ್ಮ್ ಇರ್ತಕ್ಕಂಥದ್ದು ಜೂನ್ 4 ನಂತರ ಆಗುತ್ತೆ. ಅಂತಂದ್ರೆ ಜೂನ್ 10 ಒಳಗಡೆನೆ ಕಾಲ್ ಫಾರ್ಮ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ವೇಕೆನ್ಸಿಗಳು ಈ ವರ್ಷ 2000ಕ್ಕಿಂತ ಹೆಚ್ಚು ಇದಾವೆ. ಹೋದ ಸಲ ಬಹಳ ಕಡಿಮೆ ಇದ್ದು ಈ ವರ್ಷ 2000ಕ್ಕಿಂತ ಹೆಚ್ಚಿದಾವೆ. ಇದು 2000ದಿಂದ 5000ವರೆಗೆ ಆಗಬಹುದು. ಇಷ್ಟು ವೇಕೆನ್ಸಿಗಳಿದಾವೆ. ಸೊ ಹಾಗಾಗಿ ಇವತ್ತಿನಿಂದಲೇ ಈಗಲೇ ಕಾಂಟ್ಯಾಕ್ಟ್ ಮಾಡ್ರಿ 8861927838 ನಂಬರ್ಗೆ. ಬೇಗನೆ ನಿಮ್ಮ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ನಡೆಸ್ರಿ. ನಾವು ನಿಮ್ಮ ಜೊತೆಗಿರ್ತೇವೆ. ನಿಮಗೆ ಪ್ರಾಪರ್ ಆಗಿರುವಂಥ ಗೈಡೆನ್ಸನ್ನು ನೀಡಿ ನಿಮಗೆ ಗೌರ್ಮೆಂಟ್ ಜಾಬ್ ಹಿಡಿಯೋದಕ್ಕೆ ನಾವು ಸಹಕಾರ ಇರ್ತಕ್ಕಂಥದ್ದು ನೀಡ್ತೇವೆ ಅಂತ ಹೇಳ್ತೇನೆ. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಗೌರ್ಮೆಂಟ್ ಜಾಬ್ ಬೇಕಾಗಿದೆ ಅಂತ ಅನ್ಕೊಳ್ತಾ ಇದಾರಲ್ಲ, ನಿಮಗೆ ಹೇಳ್ತಾರೆ ಅವ್ರಿಗೂ ನಾನು ಗೌರ್ಮೆಂಟ್ ಜಾಬ್ ಹಿಡಿಬೇಕಪ್ಪ ಭಾಳ ಬೇಗ ಅಂತೇಳಿ. ಸೊ ಅಂಥವರಿಗೆ ಈ ವಿಡಿಯೋ ಇರ್ತಕ್ಕಂಥದ್ದು ಶೇರ್ ಮಾಡಿ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗಲಿ, ಅವರು ಕೂಡ ಸ್ಟಡಿ ಇರ್ತಕ್ಕಂಥದ್ದು ಮಾಡಲಿ ಅಂತೇಳಿ. ಆಮೇಲೆ ಇನ್ನೊಂದು ಹೇಳೋದು ಮರೆತೆ ನಾನು ನಿಮಗೆ ಇದರಲ್ಲಿ ನಿಮಗೆ GK ಮತ್ತು ಇಂಗ್ಲೀಷ್ ಇರ್ತಕ್ಕಂಥದ್ದು ಇದೆ. ಆಮೇಲೆ ಸೆಷನ್ 1ರಲ್ಲಿ ಏನಿರ್ತಾ ಇದೆಯಲ್ಲ ಮ್ಯಾಥ್ಸು, ಆಮೇಲೆ ರೀಸನಿಂಗ್ ಏನಿರ್ತಾ ಇದೆ, ಇವುಗಳನ್ನು ಕೂಡ ಕ್ಲಾಸಸ್ಗಳನ್ನ ಎಲ್ಲ ಕೂಡ ನಾವು ಕಳಿಸಿರ್ತೇವೆ. ಇದ್ರೊಳಗೆ ಬರೀ 12 ತಗೋಬೇಕಾಗಿದೆ. ಸೊ 12 ಹಂಗ ಏನು ಬರಂಗಿಲ್ಲ ಅವು ಕೂಡ. ಸೊ ಹಾಗಾಗಿ ಇದ್ರದ್ದು ಕೂಡ ಎಲ್ಲ ಕ್ಲಾಸಸ್ಗಳು ಮತ್ತು PDF ನೋಟ್ಸ್ಗಳನ್ನ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಎಲ್ಲ ಇರ್ತಕ್ಕಂಥದ್ದು ಕಂಪ್ಲೀಟ್ ಇರ್ತೈತಿ. ಎಲ್ಲ ತಯಾರಿಯನ್ನ ಮಾಡಿಸೋ ನಮ್ಮ ಜವಾಬ್ದಾರಿ. ನೀವು ಕೋರ್ಸ್ಗೆ ಜಾಯ್ನ್ ಆದರೆ ಓನ್ಲಿ 600 ಇದೆ. ಇಷ್ಟು ಕಡಿಮೆ ರೇಟ್ ಒಳಗೆ ನಿಮಗೆ ಇಡೀ ಭಾರತದಾದ್ಯಂತ ಇಷ್ಟು ಕಡಿಮೆ ಫೀಸ್ದಲ್ಲಿ ಈ ಕೋರ್ಸ್ ನಿಮಗೆ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತೇನೆ ನಾನು. ಸೊ ಹಾಗಾಗಿ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಬೇಗನೆ ಇರ್ತಕ್ಕಂಥದ್ದು ಕೋರ್ಸ್ಗೆ ಜಾಯ್ನ್ ಆಗ್ರಿ. ಏನಾದರೂ ಡೌಟ್ಸ್ಗಳಿದ್ರೆ ನೀವು ನನಗೆ ವಾಟ್ಸ್ಆ್ಯಪ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.